ಸ್ನೇಹಿತರೆ, ಇವಾಗ ನಾನು ಒಂದು ಅಂಗಡಿಯನ್ನ ಪರಿಚಯ ಮಾಡ್ಕೊಡ್ತೀನಿ. ಸಚಿನ್ ಪಾತ್ರೆ ಅಂಗಡಿ ಅಂದ್ಬಿಟ್ಟು. ಸೊ ಇದು ನಮ್ಮದೇ ಜಾಗದಲ್ಲಿ ಅವರು ಬಾಡಿಗೆ ತಗೊಂಡು ನಡೆಸ್ತಾ ಇರೋದು. ಈ ಒಂದು ಶಾಪ್ ಪುರದಮ್ಮ ದೇವಸ್ಥಾನ ಇದೆಯಲ್ಲ, ಆ ಹಿಂಭಾಗದಲ್ಲೆಲ್ಲ ಜಮೀನಿದೆ ನೋಡಿ, ಅಲ್ಲಿ ಈ ಒಂದು ಶಾಪು ಬರುತ್ತೆ. ಸೊ ಇಲ್ಲೂ ಕೂಡ ಏನೇನೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಇವಾಗ ತಿಳಿಸ್ಕೊಡ್ತೀನಿ. ಸಚಿನ್, ಹೇಳು ಏನೆಲ್ಲ ಸಿಗುತ್ತೆ ಮಂಗ್ಳಿಲಿ? ನಮಸ್ತೆ, ನನ್ನ ಹೆಸರು ಸಚಿನ್ ಅಂತ. ಓಕೆ. ನಮ್ಮಲ್ಲಿ ಅಂಗಡಿ ಐಟಮ್ ಎಲ್ಲ ಸಿಗುತ್ತೆ. ಖಾರ ಪುಡಿ, ಧನಿಯಾ ಪುಡಿ, ತಟ್ಟೆ, ಉರ್ದಾಳೆ, ಅಡಿಗೆ ಮಾಡಕ್ಕೆ ಎಣ್ಣೆ, ಖಾರ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ, ಹಂದಿ ಮಸಾಲ ಸಿಗುತ್ತೆ. ಜ್ಯೂಸು ಎಲ್ಲ ಐಟಮ್ಸ್ ಸಿಗುತ್ತೆ ನಮ್ಮಲ್ಲಿ. ನೋಡಿ, ಅಡಿಕೆ ಪಟ್ಟೆದು ಫ್ರೆಶ್ ಅಡಿಕೆ ಪಟ್ಟೆ. ಎಷ್ಟು ಅಡಿಕೆ ಪಟ್ಟೆಗಳು ಹೇಳ್ಬೋದಾ ರೇಟ್? ಇವೆಲ್ಲ 6 ರೂಪಾಯಿ 7 ರೂಪಾಯಿ ಕೊಡ್ತೀವಿ. ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ. ಮತ್ತೆ ಇಷ್ಟು ಸಿಗುತ್ತೆ. ಓಕೆ. ನೀವು ಯಾವ ಬಂದರೂ ಸಿಗುತ್ತೆ, ತೊಂದರೆ ಇಲ್ಲ. ಈ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಥರ ಸಿಗುತ್ತೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ ಶಾಪ್? ಬೆಳಿಗ್ಗೆ 5:30 ಸಂಜೆ 8 ಗಂಟೆ ಇರ್ತೀವಿ. ಭಾನುವಾರ ಮಂಗಳವಾರ ಮಂಗಳವಾರ ಅಂದ್ರೆ ಒಂದು 5 ಗಂಟೆಯಿಂದ 4:15 ಬೆಳಿಗ್ಗೆ. ಸಂಜೆ ಕ್ಲೋಸ್ ಮಾಡೋದು 9 ಗಂಟೆ ಇರ್ತೀವಿ. ಜನ ರಶ್ ಇರುತ್ತಲ್ಲ? ಜನ ರಶ್ ಇರುತ್ತೆ, ತೊಂದರೆ ಏನಿಲ್ಲ. ಓಕೆ. ಪುರದಮ್ಮನ ಫೋಟೋಗಳೇನು ಮಾಡ್ತೀರಾ? ಮಾಡ್ತೀವಿ. ಪುರದಮ್ಮನ ಫೋಟೋ ದೊಡ್ಡವು ಸಿಗುತ್ತೆ, ಚಿಕ್ಕವು ಸಿಗುತ್ತೆ. ಏನಿರುತ್ತೆ ಅದ್ರ ರೇಟ್ ಹೇಳ್ಬೋದಾ ಒಂದ್ರದ್ದು? ದೊಡ್ಡವಾದ್ರೆ 200 ರೂಪಾಯಿ ಸಿಗುತ್ತೆ. ಓಕೆ. ಚಿಕ್ಕವಾದ್ರೆ ಒಂದು 200, 100 ಆ ತರ ಹೆಚ್ಚು ಕಮ್ಮಿ ಸಿಗ್ತವೆ. ಸ್ನೇಹಿತರೆ, ಇಲ್ಲಿ ಏನು ಅಂತ ಅಂದ್ರೆ, ನೀವು ದುಡ್ಡೊಂದು ತಗೊಂಬಂದ್ರೆ ಇಲ್ಲಿ ಪುರದಮ್ಮಂದು ಅರ್ಕೆ ಕೊಡೋದಕ್ಕೆ ಒಂದು ಅಕ್ಕಿ ಇರ್ಬೋದು, ರಾಗಿ ಹಿಟ್ಟು ನೋಡಿ, ಮುದ್ದೆದು ರಾಗಿ ಹಿಟ್ಟಿರ್ಬೋದು, ಅಕ್ಕಿ ಇರ್ಬೋದು, ಆಮೇಲೆ ಚಿಕನ್ನು ಮಟನ್ಗೆಲ್ಲ ಯೂಸ್ ಮಾಡುವಂತಹ ಮಸಾಲ ಪದಾರ್ಥಗಳಿರ್ಬೋದು, ಉಪ್ಪು ಇರ್ಬೋದು, ಮತ್ತೆ ಎಲ್ಲದು ನಿಮಗೆ ಸಿಗುತ್ತೆ ನೋಡಿ. ಅದೆಲ್ಲ ಮಸಾಲ ಐಟಮ್ಸ್ದು ಪ್ಯಾಕ್ಗಳು, ಖಾರದ ಪುಡಿ, ಧನಿಯಾ ಪುಡಿ ಅದನ್ನು ಸಹ ಸಿಗುತ್ತೆ. ಜೊತೆಗೆ ಕೂಲ್ ಡ್ರಿಂಕ್ಸ್ ಐಟಮ್ಸ್ ಕೂಡ ಸಿಗುತ್ತೆ. ಈ ರೀತಿ ಎಲ್ಲ ಜೋಡಿಸಿದರೆ ನೋಡ್ಬೋದು. ಯಾವ್ಯಾವ ಸಿಗುತ್ತೆ ಕೂಲ್ ಡ್ರಿಂಕ್ಸ್? 7 ಅಪ್, ಮಿರಿಂಡಾ, ಜೀರಾ, ಸ್ಲೈಸು, ಪೆಪ್ಸಿ, ಬಿಸ್ಲೇರಿ ವಾಟರ್ 5 ಲೀಟರ್ ಇಂದ 5 ಲೀಟರ್, 2 ಲೀಟರ್, 1 ಲೀಟರ್ ಸಮ ಸಿಗುತ್ತೆ. ಅಕ್ವಾಸಾಫ್ಟ್ ಸಿಗುತ್ತೆ, ಸಿಗ್ನೇಚರು, 3 ತರ ನೀರು ಸಿಗ್ತದೆ. ತಟ್ಟೆಗಳೆಲ್ಲ ಎಷ್ಟು ಆರ್ಡರ್ ಬಂದ್ರು ಕೊಡ್ತೀರಾ? ಎಲ್ಲ ಆರ್ಡರ್ ಕೊಡ್ತೀವಿ. ಸ್ಟಾಕ್ ಇರುತ್ತಾ? ಸ್ಟಾಕ್ ಇರುತ್ತೆ. ನಾವು ಓಡ್ತಾವಲ್ವಾ ತಟ್ಟೆ? ನೀವೆಲ್ಲಿ ತರೋದು? ಹಾಸನಲ್ಲಿ ತರೋದಾ? ಹಾಸನ ತರ್ತೀವಿ, ಇಲ್ಲೇ ಬರ್ತಾರ ಒಬ್ಬೊಬ್ಬರು ಹಾಸ್ಕೊತೀವಿ. ಆಗುತ್ತಾ ವ್ಯಾಪಾರ ಎಲ್ಲ ಚೆನ್ನಾಗಿ? ಆಗುತ್ತೆ. ಭಾನುವಾರ ಮಂಗಳವಾರ ಎಲ್ಲ ಜನ ಇರ್ತಾರೆ. ಭಾನುವಾರ ಮಂಗಳವಾರ ಶುಕ್ರವಾರ ಬಾಕಿ ದಿವಸ ಸ್ವಲ್ಪ ಫ್ರೀ ಆಗಿರ್ತಾರೆ. ಸೋಮವಾರ ಒಂದ್ ದಿವಸ ಇಲ್ಲ ಅಷ್ಟೇ. ಹಿಂದೆಗಡೆ ಸ್ಟ್ರೈಟ್ ಹಿಂದೆ ಬಂದ್ರೆ ಹಳೆ ಟ್ಯಾಂಕ್ ಇರೋದ ಹಳೆ ಅಂಗಡಿ. ಮಸಾಲ ಕುರ್ಕ್ ಸ್ಟೈಲ್ 2 ತರ ಸಿಗ್ತವೆ. ಇದು ಮೀಡಿಯಮ್, ಫುಲ್ ಬ್ಲಾಕ್ ಸಿಗುತ್ತೆ. ಅಂದ್ರೆ ಪೆಪ್ಪರ್ ಎಲ್ಲ ಹಾಕಿ ಮಾಡಿರ್ತಾರ, ಎಲ್ಲ ಮಿಕ್ಸ್. ಕುರ್ಕ್ ಸ್ಟೈಲ್ ಪಕ್ಕ ನಾಟಿ. ಸಾಂಬಾರ್ ಸೊಪ್ಪು, ಮೆಂತೆ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ತರ ಸಿಗುತ್ತೆ. ಸೌದೆಗಳು ಸಿಗುತ್ತೆ. ನಿಂಬೆಹಣ್ಣು ಸಿಗುತ್ತೆ. ಭಾನುವಾರ ಮಂಗಳವಾರ ಎಲ್ಲ ಡೈಲಿ ಸಿಗುತ್ತೆ. ಡೈಲಿ ಸಿಗುತ್ತೆ. ಫ್ರೆಶ್ ಸಾಂಬಾರ್ ಸೊಪ್ಪು, ನಾಟಿ ಸಾಂಬಾರ್ ಸೊಪ್ಪು. ಅಡಿಗೆ ಆದ್ಮೇಲೆ ಮನೆ ತಾನೋದಕ್ಕೆ ಬಾಕ್ಸ್ ಸಾಂಬಾರ್ ಸಿಗುತ್ತೆ. ಚಿಕ್ಕವು, ದೊಡ್ಡವು, ತೀರಾ ದೊಡ್ಡವು ಬೇಕು ಅಂದ್ರೆ ಸಿಗುತ್ತೆ. ಬಕೆಟ್ ಸಿಗುತ್ತೆ. 1 kg, 2 kg, 3 kg ಮಾಡೋ ಪಾತ್ರೆಗಳು ಸಿಗುತ್ತೆ. ಕ್ವಿಂಟಲ್ ಗಂಟೆ ಸಿಗ್ತವೆ. 1 ಕ್ವಿಂಟಲ್, 1.5 ಕ್ವಿಂಟಲ್ ಗಂಟೆ ಪಾತ್ರೆ ಸಿಗುತ್ತೆ. ಎಷ್ಟು ಬೀಳುತ್ತೆ ಒಂದು ಇದು ನೀವು ಕೊಡೋದು? ಕ್ಯಾನ್ 40 ರೂಪಾಯಿ ಬೀಳುತ್ತೆ. ಜಾಸ್ತಿ ಆಗ್ತದೆ ಇರುತ್ತೆ. ಏನಾದ್ರದ್ದು ಬಾಡಿಗೆ ಕಟ್ಟಿಸ್ಕೊಂಡು ಕೊಡ್ತೀರಾ? ಹೌದು, ಅಡ್ವಾನ್ಸ್ ಇಸ್ಕೊತೀವಿ. ಪಾತ್ರೆಗಳಿಗೂ ಅಷ್ಟೇನಾ? ಪಾತ್ರೆಗಳಿಗೂ ಅಂದ್ರೆ ಗ್ಯಾಸ್ ಸ್ಟವ್ ಅಂದ್ರೆ 500 ರೂಪಾಯಿ ಅಡ್ವಾನ್ಸ್ ಇಸ್ಕೊತೀವಿ. ಲಾಸ್ಟಿಗೆ ವಾಪಸ್ ಕೊಡ್ತೀವಿ. ಅಂದ್ರೆ ಈ ಲಾಸ್ಟಿಗೆ ಹೋಗ್ಬೇಕಾದ್ರೆ ಚೇಂಜ್ ವಾಪಸ್ ಕೊಡ್ತೀವಿ. ಐಟಮ್ ಅಂತ ಅಂತಾರಲ್ಲ, ಡೆಪಾಸಿಟ್. ಈ ಬಾದಾಮು, ಬೈಲರು, ಗಿರಿರಾಜ ಬತ್ತ ಇರುತ್ತೆ, ಕೊಡ್ತೀವಿ. ಬೇಕಾದ್ರೆ ನಾಟಿ ಕೋಳಿನೂ ಸಿಗುತ್ತೆ. ಮತ್ತೆ ತೂಕ ನೋಡಿ, 1 ನನ್ಗೇನು ಬೇಡ ಬಿಡು ಇವಾಗ. 8 ಗಂಟೆ ಕೋಳಿ ಸಿಗ್ತವೆ. ಕೋಳಿ ಆರ್ಡ್ರು ನಮ್ಮ ಹತ್ರ ರೂಮೆಲ್ಲ ಸಿಗುತ್ತಲ್ಲ, ಅಲ್ಲಿ ಕೊಡ್ತೀವಿ ನಾವೇ. ಕೋಳಿ ಎಲ್ಲ ತಂದು ನಾವೇ ಸಿಗುತ್ತೆ. ಕೋಳಿ ಕ್ಲೀನಿಂಗು ಇದೆ. ಎಲ್ಲ ಎಷ್ಟು ಬೇಕಾದ್ರೂ ಸಿಗುತ್ತೆ, ತೊಂದರೆ ಇಲ್ಲ. ಸೊ ಅಂಗಡಿ ಎಲ್ಲ ನೋಡ್ಬೋದು. ಹೊರಗಡೆಯಿಂದ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ನೋಡಿ. ದೇವಸ್ಥಾನ ಅಲ್ಲಿ ಕೆಳಭಾಗ ಅಲ್ಲಿ ಆರ್ಚ್ ಕಾಣ್ತಿದೆ ನೋಡಿ. ಅಲ್ಲಿಂದ ಸೀದಾ ಮೇಲೆ ಬಂದರೆ ಸ್ಟ್ರೈಟು ಸಚಿನ್ ಪಾತ್ರೆ ಅಂಗಡಿ ಅಂತ ಈ ರೀತಿ ಇದೆ. ನಮ್ಮಲ್ಲಿ ಸ್ಟವ್ ಸಿಗುತ್ತೆ. ಸಿಂಗಲ್ ಬೇಕಾದ್ರೆ ಸಿಂಗಲ್ ತಗೋಬೋದು, ಡಬಲ್ ಬೇಕಾದ್ರೆ ಡಬಲ್ ತಗೋಬೋದು. ಚಿಕ್ಕ ಸಿಗುತ್ತೆ, ಡಬಲ್ ಮತ್ತೆ ಡಬಲ್ ಅಲ್ಲಿ ಅದರ ಸಿಗುತ್ತೆ. ಈಗ ಹಂದಿ ಮಟನ್, ಚಿಕನ್ ತಿನ್ನಲ್ವಲ್ಲ, ದೂರ ಮಾಡಕ್ಕೆ ನೋಡ್ಬೋದು. ಒಂದೇ ಇದಕ್ಕೆ ಡಬಲ್. ಗೊತ್ತಾಯ್ತು. ಕಲೆಕ್ಷನ್ ಆ ರೀತಿ ಚೀಟಿ ಬರ್ಕೊಡ್ತೀರಾ? ಹೌದು, ಎಲ್ಲ ಬರ್ದಿರುತ್ತೆ. ಓಕೆ, ಏನೇನು ತೊಗೊಂಡಿದ್ದಾರೆ ಏನೇನು. ಓಕೆ.
ಬೀಡ ಹಾಕ್ತಿದ್ರಲ್ಲ, ಬೀಡ ಎಲ್ಲ ಸಿಗುತ್ತಾ? ಬೀಡ ಗಿಡ ಎಲ್ಲ ಸಿಗುತ್ತೆ. ಸ್ವೀಟು, ಥೀನ್ಸ್, ಜರ್ದಾ, 120, 420 ಎಲ್ಲ ತರ ಸಿಗುತ್ತೆ ಬೀಡ. ಅದೇನೋ 120, 420 ಇದ್ರೆ ಅವೆಲ್ಲ ಎಣ್ಣೆ ಕುಡಿದ್ಮೇಲೆ ಹಾಕೊಳ್ಳೋದು ಬೀಡ. ಅವೆಲ್ಲ ಎಣ್ಣೆ ಕುಡಿದ್ಮೇಲೆ ಹಾಕೋಣ ಬೀಡನ. ಥೀನ್ಸ್ ಮಾಮೂಲಿ ಸ್ವೀಟ್ ಎಲ್ಲ ಹಾಕೋಬಹುದು. ಸ್ವೀಟ್ ಎಲ್ಲ ಸಿಗುತ್ತೆ. ಓಕೆ. ಸ್ವೀಟ್ ಅಡಿಕೆ, ಗುಲ್ಕನ್ನು, ಗಟ್ಟಿ ಅಡಿಕೆ, ಕೊಬ್ಬರಿ, ಮುಂಗಾಲು, ಕೇಸರಿ, ಖರ್ಜೂರ, ಆಮೇಲೆ ಇದು ಚಿಪ್ಸ್. ಅವ್ರು ಯಾವ್ದು ಕೇಳ್ತಾರೋ ಅದನ್ನ ಯಾವ್ದು ಕೇಳಿದ್ರೆ ಅದು ಹಾಕೊಡ್ತೀವಿ. ಏನ್ ನಾರ್ಮಲ್ ಬೀಡ ಅಂದ್ರೆ ಎಷ್ಟಿರುತ್ತೆ ರೇಟು ನಿಮ್ಮಲ್ಲಿ? ಎಲ್ಲ ಬೀಡ 20 ರೂಪಾಯಿ ಇದೆ. ಓಕೆ. ಹೆಚ್ಚು ಕಮ್ಮಿ ಹಾಕೊಡ್ತೀವಿ. ಅವ್ರದ್ದು ಅದೇ ಯಾವ ಟೇಸ್ಟ್ ಇದೆ ಅದಕ್ಕೆ ತಕ್ಕಂಗೆ ಮಾಡ್ಕೊಡ್ತೀರಾ? ಯಾವ್ದು ಕೇಳ್ತಾರೋ ಅದು ಹಾಕೊಡ್ತೀವಿ. ಏನ್ ಭಾನುವಾರ ಮಂಗಳವಾರ ಇಡ್ತೀರಾ ಅಥವಾ ಪ್ರತಿದಿನ ಇರುತ್ತಾ? ಪ್ರತಿ ದಿವಸ ಇರುತ್ತೆ. ಹೌದಾ? ಪ್ರತಿ ದಿವಸನೂ ಇರುತ್ತೆ. ಇದು ಬೀಡಾನು ವ್ಯಾಪಾರ ಆಗುತ್ತೆ ನಿಮ್ಗೆ ಸಖತ್ತು? ಬೀಡನೂ ಆಗ್ತದೆ. ಓಕೆ. ಇದೇನಿದು ಛತ್ರಿ ಏನು ಹಾಕ್ಲೇಬೇಕಾ? ಛತ್ರಿ ಬೇಡ ಆಗಿದ್ರೆ ಛತ್ರಿ ಹಾಕ್ಲೇಬೇಕು. ಹೌದಾ? ಸಚಿನ್ ಹೇಳ್ತಾ ಇರೋದು ಅದು. ಸ್ನೇಹಿತರೆ, ಇನ್ನೊಂದು ಏನು ವಿಷಯ ಅಂತ ಅಂದರೆ ನಮ್ಮದೇ ಇದು ಪ್ರಾಪರ್ಟಿ. ಸೊ ನಾವು ಈ ಪ್ರಾಪರ್ಟಿಯಲ್ಲಿ ಸುಮಾರು ಚೌಟ್ರಿಗಳನ್ನು ಸಹ ಮಾಡಿದ್ದೀವಿ. ಅದನ್ನೆಲ್ಲ ನೋಡ್ಕೊಳೋದೆಲ್ಲ ಇವರೇ, ಸಚಿನ್ ಪಾತ್ರೆ ಅಂಗಡಿ ಅವರೇ ನೋಡ್ಕೊತಾರೆ. ಶಿವಕುಮಾರ್ ಅಂತ ಇರ್ತಾರೆ, ಅವ್ರು ಇವಾಗೆಲ್ಲೋ ಹೋದ್ರು. ಸೊ ಅವರು ಮತ್ತು ಇವರೆಲ್ಲ ನೋಡ್ಕೊತಾರೆ. ಬಾಡಿಗೆದೆಲ್ಲ ಹೇಗೆ ತೊಗೊಳೋದು ಮಾಡೋದೆಲ್ಲ ಇಲ್ಲೇ ಬುಕ್ ಮಾಡ್ಕೋಬೋದು. ಸೊ ಇವಾಗ ನಾನು ಹೇಳ್ತೀನಿ, ಸುಮಾರು ನಮ್ಮದು ಚಿಕ್ಕದೆಲ್ಲ ಚೌಟ್ರೀಸು ಒಂದು 15 ಚೌಟ್ರಿಗಳಿದೆ. ದೊಡ್ಡದೊಂದು 2 ಇದೆ. ದೊಡ್ಡದು ಅಂತ ಅಂದರೆ ಒಂದು ಅಟ್ ಎ ಟೈಮ್ ಒಂದು ಸಲಕ್ಕೆ ಒಂದು 80 ಜನ ಕುತ್ಕೊಂಡು ಊಟವನ್ನು ಮಾಡುವಂತಹ ವ್ಯವಸ್ಥೆ ಇದೆ. ಸುಮಾರು ಒಂದು 200-300 ಜನ ಅಥವಾ ಒಂದು 500 ಜನದವರೆಗೂ ಫಂಕ್ಷನ್ನುಗಳಿಗೆ ಇದ್ದಂಥ ಟೈಮಲ್ಲಿ ಈ ಬಿಗ್ ರೂಟಕ್ಕೆಲ್ಲ ಬುಕ್ ಆಗ್ತವೆ. ಸೊ ಆ ಥರದಕ್ಕೆಲ್ಲ ತೊಗೋಬೋದು. ಇನ್ನು ಚಿಕ್ಕದು ಅಂತ ಅಂದರೆ ಫ್ಯಾಮಿಲಿಯವರೆಲ್ಲ ಬರ್ತಾರಲ್ಲ, ಕೋಳಿ ಅರ್ಕೆ ಇರ್ಬೋದು, ಸಣ್ಣ ಪುಟ್ಟದ್ದೆಲ್ಲ ಒಂದು 10ರಿಂದ ಒಂದು 20, 30, 40 ಜನದವರೆಗೂ ಒಂದು ಫಂಕ್ಷನ್ ಮಾಡ್ಕೊಳ್ಳೋವಷ್ಟು ಸಣ್ಣ ಸಣ್ಣ ಚೌಟ್ರಿಗಳು ಸಹ ನಮ್ಮಲ್ಲಿದೆ. ಒಟ್ಟಾರೆ ಎಷ್ಟಿದೆ ಸಚಿನ್ ಚಿಕ್ಕವೆಲ್ಲ? ಚಿಕ್ಕವೆಲ್ಲ ಒಂದು 15 ಇದಾವೆ, ದೊಡ್ಡ ಒಂದು 2 ಇದಾವೆ. ನೀರೆಲ್ಲ ಒಳಗೆ ಬರ್ತದೆ. ಅಡುಗೆ ಮಾಡಕ್ಕೆಲ್ಲ ಎಲ್ಲ ಅಡುಗೆ ಮಾಡ್ಕೋಬಹುದು. ತೋರಿಸ್ಬೋದಾ ಅದನ್ನ? ನೋಡಿ ಸ್ನೇಹಿತರೆ, ವಿಸಿಟಿಂಗ್ ಕಾರ್ಡ್ ಇದು ಇವ್ರದ್ದು. ಸಚಿನ್ ಪಾತ್ರೆ ಅಂಗಡಿ ಅಂದ್ಬಿಟ್ಟು ಈ ಕಡೆ ಹೊಡ್ಸಿದ್ದಾರೆ. ಇದು ನೋಡಿ, ಇದು ಈ ಕಡೆದು ನಮ್ಮದು ಎಲ್ಲ ಚೌಟ್ರೀಸ್ ಎಲ್ಲ ಬಾಡಿಗೆ ಹೋಗುತ್ತಲ್ಲ, ಇದ್ರದ್ದು ವಿಸಿಟಿಂಗ್ ಕಾರ್ಡ್. ಈ ಕೆಳಗಡೆ ನನ್ನ ತಮ್ಮನ ನಂಬರ್ ಇದೆ ನೋಡಿ, ದರ್ಶನ್ದಲ್ವಾ ಅದು ನಂಬರು? 617 ನನ್ನ ಸ್ವಂತ ತಮ್ಮನ ನಂಬರು. ಸೊ ನನ್ನ ತಮ್ಮನೇ ಇವಾಗೆಲ್ಲ ಮೇಂಟೈನ್ ಮಾಡ್ತಾ ಇರೋದು. ನೋಡ್ಕೊಳೋದೆಲ್ಲ ಇವ್ರು ನೋಡ್ಕೊತಾರೆ. ಸೊ ನಮಗೆ ಮಂತ್ಲಿ ಒಂದ್ಸಲ ನಮಗೆ ಲೆಕ್ಕ ಕೊಡ್ತಾರೆ ಅವರು. ಸೊ ಹಾಗಾಗಿ ಇದೆಲ್ಲ ಈ ಕಾರ್ಡಲ್ಲಿ ಕೆಳಗಡೆ ಇದೆಯಲ್ಲ, ಇದು ಅಷ್ಟೇ ಚೌಟ್ರಿನ ಇವರು ಸಚಿನ್ ಅವರೇ ತೊಗೊಂಡು ನಡೆಸ್ತಾ ಇರೋದು. ಇವು ಎಲ್ಲ ಚೆನ್ನಾಗಿದ್ದಾವೆ. ಇವು ಒಂದು ಸ್ವಲ್ಪ ಇತ್ತೀಚೆಗೆ ಮಾಡಿದ್ರಿಂದ ಚೆನ್ನಾಗಿದ್ದಾವೆ. ಈ ಚೌಟ್ರಿಗಳು ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀವಿ. ಇನ್ನೂ ಸ್ವಲ್ಪ ಮುಂದೆ ಇಂಪ್ರೂವ್ ಮಾಡಬೇಕು. ಸೊ ನಮಗೂ ಸ್ವಲ್ಪ ಸಾಕಷ್ಟು ಇದೆಲ್ಲ ಇರೋದ್ರಿಂದ ಸದ್ಯಕ್ಕೆಲ್ಲ ನಾವು ಚೌಟ್ರೀಸ್ ಎಲ್ಲ ಜಾಸ್ತಿ ಇಂಪ್ರೂವ್ ಮಾಡೋದಕ್ಕೇನು ನಾವು ತಲೆ ಕೆಡಿಸ್ಕೊತಾ ಇಲ್ಲ. ಸೊ ನೋಡ್ಬೋದು, ಕೆಲವೊಂದು ಇದೆ, ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ, ವಿಸಿಟಿಂಗ್ ಕಾರ್ಡಲ್ಲಿ ನಂಬರ್ ಕೂಡ ಇದೆ ನೋಡಿ, ಇಲ್ಲಿ ಇಷ್ಟು ನಂಬರಲ್ಲಿ ನೀವು ಯಾವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಚೌಟ್ರಿಗಳು ಬೇಕು ಅಂದರೆ ಮುಂಚೆನೇ ಬುಕ್ ಮಾಡಿಕೊಂಡು ಅಡ್ವಾನ್ಸ್ ಮಾಡಿಕೊಂಡು ನೀವು ಬರ್ಬೋದು. ಇಲ್ಲ ಅಂತ ಅಂದರೆ ನೀವು ಆನ್ ಸ್ಪಾಟಿಗೆ ಬಂದಾಗಲೂ ಸಹ ಖಾಲಿ ಇತ್ತು ಅಂತ ಅಂದರೆ ಕೊಡ್ತಾರೆ. ಸೀಸನ್ ಟೈಮಲ್ಲಿ ಭಾನುವಾರ ಮತ್ತು ಮಂಗಳವಾರ, ಶುಕ್ರವಾರ ಸ್ವಲ್ಪ ಜನ ಜಾಸ್ತಿ ಬರೋದ್ರಿಂದ ಚೌಟ್ರಿಗಳು ಹೆಚ್ಚಾಗಿ ಬುಕ್ ಆಗ್ತವೆ. ಮಿಕ್ಕಿದ್ದು ವೀಕ್ ಡೇಸ್ ಎಲ್ಲ ಆಲ್ಮೋಸ್ಟ್ ಖಾಲಿನೇ ಇರುತ್ತೆ. ಈಗ ಹೊರಗಡೆ ಜನ ಎಲ್ಲ ಭಾನುವಾರ ಮಂಗಳವಾರ ಪುರದಮ್ಮನ ದೇವಸ್ಥಾನನ ಬಂದು ನೋಡ್ಬಿಟ್ಟು ವೀಕೆಲ್ಲ ಹಿಂಗೆ ನಡೆಯುತ್ತೆ ಅಂತ ನೀವು ತಿಳ್ಕೊಳ್ತೀರಾ. ಬಟ್ ಅಲ್ಲ, ಅಷ್ಟು ಜನ ಇರಲ್ಲ. ಶನಿವಾರವಂತೂ ಸೋಮವಾರವಂತೂ ಜನನೇ ಇರಲ್ಲ ಪುರದಮ್ಮನ ದೇವಸ್ಥಾನದ ಹತ್ರ. ಸ್ವಲ್ಪ ಭಾಳ ಕಮ್ಮಿ ಅಂತಲೇ ಹೇಳ್ಬೋದು. ಭಾನುವಾರ ಮತ್ತು ಮಂಗಳವಾರ ಇಲ್ಲಿ ನಾನ್ ವೆಜ್ ಜಾಸ್ತಿ ನಡೆಯೋದ್ರಿಂದ ಜನ ಇರ್ತಾರೆ ಸ್ನೇಹಿತರೆ. ಪುರದಮ್ಮನ ದೇವಸ್ಥಾನದ ಹತ್ರ ಬಂದರೆ ನಮ್ಮದೇ ಚೌಟ್ರಿಗಳು ತೊಗೊಳ್ಳಿ ಅಂತ ಹೇಳ್ತೀನಿ. ನಾನು ಇಷ್ಟು ದಿನ ಯಾವ ವಿಡಿಯೋದಲ್ಲೂ ಹೇಳಿಲ್ಲ, ಅದಕ್ಕೆ ಇದೊಂದು ಡೆಡಿಕೇಟೆಡ್ ಆಗಿ ಸಪ್ರೇಟ್ ಬ್ಲಾಗನ್ನು ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಿದ್ದೀನಿ. ಇವಾಗ ಚೌಟ್ರಿ ಯಾವ ರೀತಿ ಇದೆ ಅಂದ್ಬಿಟ್ಟು ತೋರಿಸ್ತೀನಿ. ನಮ್ದು ಇವತ್ತು ಮಟನ್ ಅಂಗಡಿದು ಫಂಕ್ಷನ್ನು ನಮ್ಮದೇ ಚೌಟ್ರಿ ಮಾಡ್ತಾಯಿದ್ದೀವಿ. ಸುಮಾರು ಒಂದು 80 ಜನ ಬಂದರೆ ಒಂದೇ ಸಲ ನೋಡಿ ಈ ರೀತಿ ಇದೆ. 80 ಜನ ಬಂದು ಒಟ್ಟಿಗೆ ಊಟವನ್ನು ಮಾಡುವಂತಹ ವ್ಯವಸ್ಥೆ ಇದೆ. ಇದು ನಮ್ಮ ಅಪ್ಪಾಜಿ ಹೆಸರು ಸೋಮೇಗೌಡರು ಅಂತ. ಸೊಪ್ಪನಹಳ್ಳಿ ಸೋಮೇಗೌಡರು ಅಂದರೆ ಸೊಪ್ಪನಹಳ್ಳಿಗೆಲ್ಲ ಫೇಮಸ್ಸೇ ಅವರು. ಸುಮಾರು ಪುರದಮ್ಮ ದೇವಸ್ಥಾನವನ್ನು ಅವರು ನಮ್ಮ ತಾತ ಶ್ರೀಕಂಠೇಗೌಡರು ಕಟ್ಟಿ ಬೆಳೆಸಿದ ಮೇಲೆ ಅವರು ಸುಮಾರು ವರ್ಷ ಬೆಳೆಸಿದ್ರೆ ಅಂತಲೇ ಹೇಳ್ಬೋದು. ಪಾತ್ರೆಗಳು ಎಲ್ಲ ಸಿಗುತ್ತೆ. ಇದೆಲ್ಲ ಒಟ್ಟಿಗೆ ಸೇರಿ ಅಲ್ವಾ ನೀವು ಬಾಡಿಗೆ ಹೇಳೋದು? ಸುಮಾರು ಈ ಚೌಟ್ರಿ ಒಂದಕ್ಕೆ 3,000 ಆಗುತ್ತೆ. ಒಂದು ಫಂಕ್ಷನ್ಗೆ 3,000 ಹೇಳ್ತಾರೆ. 80ರಿಂದ 100 ಜನ ಕುತ್ಕೊಂಡು ಊಟ ಮಾಡ್ಬೋದು.
ಬುಕ್ ಆದಮೇಲೆ ಅವರು ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ಹೆಲ್ಪರ್ಸ್ ಎಲ್ಲ ಇರ್ತಾರೆ ಇಲ್ಲಿ. ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸುವಂಥ ಉದ್ದೇಶ ಇದೆ, ಮಾಡಿಸ್ಬೇಕು. ನನ್ನ ತಮ್ಮ ಡಿಸೈಡ್ ಮಾಡಿದ್ದಾನೆ. ಇದೇ ರೀತಿ ಚೌಟ್ರಿ ಆ ಕಡೆ ಬಂದಿದೆ. ಸೊ ದೊಡ್ಡದಿರೋದು ಇವೆರಡೇ ಸದ್ಯಕ್ಕೆ. ಸಣ್ಣ ಫಂಕ್ಷನ್ ಮಾಡೋಕ್ಕೆಲ್ಲ ಚೌಟ್ರಿಗಳಿದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ರೀಸೆಂಟಾಗಿ ಮಾಡಿಸಿರೋದು, ಚೆನ್ನಾಗಿದ್ದಾವೆ ಅವೆಲ್ಲ. ಸೊ ಅದನ್ನು ಸಹ ತೋರಿಸ್ತೀವಿ ಬನ್ನಿ. ಅವೆಲ್ಲ ಇಟ್ಕೊಂಡು ಆಮೇಲೆ ಅಡುಗೆ ಮಾಡ್ಬೋದು. ಸೊ ಆಮೇಲೆ ನಾವೆಲ್ಲ ಅಡುಗೆ ಮಾಡೋದಕ್ಕೆ ಬರ್ತೀನಿ. ನಾನು ಸ್ಯಾರಿನ ಚೇಂಜ್ ಮಾಡಿಬಿಟ್ಟು ಆಮೇಲೆ ಬರಬೇಕು. ಈಗ ಪುಟ್ಟ ಚೌಟ್ರೀಸ್ ಎಲ್ಲ ತೋರಿಸ್ತೀನಿ, ಬನ್ನಿ ಹೋಗೋಣ. ಸ್ನೇಹಿತರೆ ನೋಡ್ತಿರ್ಬೋದು ಹೊರಾಂಗಣದ ನೋಟ. ಈ ಚೌಟ್ರಿಗಳು ಇದೆಲ್ಲ ರೀಸೆಂಟಾಗಿ ಮಾಡಿಸಿರೋದು ನನ್ನ ತಮ್ಮ. 1 ಇಯರ್ ಆಯ್ತಲ್ವ ಸಚಿನ? 1 ಇಯರ್ ಆಯಿತು. ನೋಡಿ ಪಾರ್ಕಿಂಗ್ ಎಲ್ಲ ಈ ರೀತಿ ಸಾಕಷ್ಟು ಜಾಗ ಇದೆ. ಎಷ್ಟೇ ವೆಹಿಕಲ್ಸ್ ಬಂದ್ರೂ ನಿಂತ್ಕೊಂಡು ಇದು ಮಾಡ್ಬೋದು. ಒಂದು ಚೌಟ್ರಿನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈ ರೀತಿ ಗೇಟ್ ಎಲ್ಲ ಬೀಗ ಎಲ್ಲ ವ್ಯವಸ್ಥೆ ಇದೆ ನೋಡಿ. ಹೇಳು ಸಚಿನ, ಎಷ್ಟು ಜನಕ್ಕೆ ಮಾಡ್ಕೊಬೋದು ಇದು? 20 ಇಂದ 25 ಜನ ಕುತ್ಕೋಬಹುದು. ಮತ್ತೆ ಪಾರ್ಕಿಂಗ್ ಇದೆ ಆಚೆ, ಅಲ್ಲೇ ಅಲ್ಲ ಕುತ್ಕೋಬಹುದು, ತೊಂದರೆ ಇಲ್ಲ. ಅಡಿಗೆ ಮಾಡಕ್ ನೀರೆಲ್ಲ ಒಳಗೆ ಬರುತ್ತೆ. ನೀರು ವ್ಯವಸ್ಥೆ ಉಂಟಾ? ನೀರೆಲ್ಲ ಒಳಗೆ ಇದೆ, ಏನು ದೂರವಾಗಿ ನಿಂತ್ಕೊಳ್ಳಿ ಏನಿಲ್ಲ. ಓಕೆ, ನಲ್ಲಿ ವ್ಯವಸ್ಥೆ ಇದೆ. ನಲ್ಲಿ ವ್ಯವಸ್ಥೆ ಇದೆ. ಇಲ್ಲಿ ಅಡಿಗೆ ಮಾಡ್ಕೋಬಹುದು. ಈ ಕಡೆ ಅಡಿಗೆ ಎಲ್ಲ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಈ ಕಡೆ ಊಟ ಮಾಡ್ಕೋಬಹುದು. ಓಕೆ, ಒಂದು 20 ಜನ? 20 ಇಂದ 25 ಜನ ಕುತ್ಕೋಬಹುದು ನಂತಿಗೆ. 55 ಜನ ಗಂಟ ಮೇಂಟೈನ್ ಆಗುತ್ತೆ. ಓಕೆ, ಇದೆಲ್ಲ ಏನ್ ಬಾಡಿಗೆ ಕೊಡ್ತೀರಾ? ಇದೆಲ್ಲ ಡೈಲಿ ಒಂದು ರೇಟ್ ಇರುತ್ತೆ. ಇವತ್ತೆಲ್ಲ 500 ರೂಪಾಯಿ ಕೊಡ್ತೀವಿ. ಓಕೆ, ಭಾನುವಾರ ಮಾತ್ರ ಡಿಮ್ಯಾಂಡ್ ಅಂತ ಇರುತ್ತೆ ಅಷ್ಟೇ. ಭಾನುವಾರ ಎಷ್ಟಿರುತ್ತೆ ರೇಟು? ಭಾನುವಾರ 1 ವರ್ಷ ಇರುತ್ತೆ. ಓಕೆ, ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ, ಮಾಮೂಲಿ ಟೈಮಲ್ಲೆಲ್ಲ? ಮಾಮೂಲಿ ಟೈಮಲ್ಲ 500 ರೂಪಾಯಿ, 800 ರೂಪಾಯಿ, 500 800 ಈ ಥರ ಇರುತ್ತೆ. ಜನ ಕಮ್ಮಿ ಇದ್ದಾಗ. ಇವತ್ತೆಲ್ಲ 500 ರೂಪಾಯಿ. ಓಕೆ, ಕಸ ಎಲ್ಲ ಅದಕ್ಕೆ ವ್ಯವಸ್ಥೆ ಇದೆ. ಸೀದಾ ಚರಂಡಿ ಹೋಗ್ತೀವಿ, ಡ್ರೈನೇಜ್ ಇದೆ. ಎಲ್ಲ ರೂಮು ಒಂದೇ ಸೈಜ್ ಇದಾವೆ. ಎಷ್ಟು ರೂಮ್ ಇದಾವೆ ಇಲ್ಲಿ? 9 ರೂಮ್ ಇದಾವೆ. ಓಕೆ, ಎಲ್ಲ ಒಂದೇ ಸೈಜ್ ಇರವು. ಯಾವ್ದು ಬೇಕು ಅಂತ ತಗೋಬಹುದು. ಓಕೆ, ಈ ಚೌಟ್ರಿಗಳು ಏನಾದ್ರು ಬೇಕಾದರೆ ನೀವು ಸಚಿನ್ ಪಾತ್ರೆ ಅಂಗಡಿಲೇ ಕೇಳ್ಬೋದು. ಸೊ ಇದೆಲ್ಲ ನನ್ನ ತಮ್ಮನೆ ಕಟ್ಟಿಸಿ ರೆಂಟಿಗೆ ಬಿಟ್ಟಿದ್ದೀವಿ ನಾವು. ಈ ರೀತಿ ನೋಡಿ, SKS ಪುರದಮ್ಮ ಊಟದ ಹಾಲ್ ಅಂದ್ಬಿಟ್ಟು ಫೋನ್ ನಂಬರ್ ಕೂಡ ಇದೆ, ಅಲ್ಲಿ ಮೇಲೆ ಹಾಕಿದ್ದಾರೆ ನೋಡಿ. ಸಚಿನ್ ನಿಂದು ಯಾವ್ದು ಇದ್ರಲ್ಲಿ ನಂಬರು? ಅಲ್ಲಿ 81478. ಓಕೆ, ಲಾಸ್ಟಾ 408 ಸಚಿನ್ ನಂಬರು. ವಿಡಿಯೋ ನೋಡಿ ಏನಾದ್ರು ಯಾರಾದರೂ ಬಂದರೆ ಹೇಳಿ, ತ್ರಿವೇಣಿಯವ್ರ ವಿಡಿಯೋ ನೋಡಿದ್ವಿ ಅಂತ. ಇದೆಲ್ಲ ನಮ್ಮದೇ ಜಾಗ. ಸ್ವಲ್ಪ ನನ್ನ ಸಬ್ಸ್ಕ್ರೈಬರ್ಸ್ ಬಂದರೆ ಎಲ್ಲ ನೋಡಿ ಹಾಕೊಡು ಸಚಿ, ಹೇಳಿದ್ದೀನಿ ನಾನು ಸಚಿಗೆ. ಸೊ ನಮ್ಮದೇ ಎಲ್ಲ ಸ್ವಲ್ಪ ನೀವು ಇದು ಮಾಡ್ಕೊಂಡು ಹೋಗ್ಬೋದು. ನನಗೆ ಒಂದು ಪರ್ಸ್ನಲಾಗಿ ಏನು ಅಂತ ಅಂದರೆ, ಇಲ್ಲಿ ಬಂದಂಥ ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡಬೇಕು. ಪ್ಲಾಸ್ಟಿಕ್ಕನ್ನು ಆದಷ್ಟು ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೆಯದು, ಅಥವಾ ಅವುಗಳನ್ನು ತರೋದನ್ನು ಆದಷ್ಟು ಕಂಟ್ರೋಲ್ ಮಾಡ್ಕೊಂಡ್ರೇ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂತ ಅಂದರೆ ನೀವು ಫಂಕ್ಷನ್ ಮಾಡೋರು ಒಂದು ದಿವಸ ಬಂದು ಮಾಡಿಕೊಂಡು ಹೋಗ್ತೀರಾ. ಬಟ್ ಇಲ್ಲಿ ಇದೆಲ್ಲ ಹಿಂದೆ ಎಲ್ಲ ಗಿಡ ಎಲ್ಲ ಜಾಸ್ತಿ, ಅಂದರೆ ಕಾಡಿದೆ ಇಲ್ಲಿ. ಏನು ಅಕ್ಕಪಕ್ಕ ಹಳ್ಳಿಗಳು ಏನಿದೆ ಅಲ್ಲಿ ಸರೌಂಡಿಂಗ್ ಹಳ್ಳಿಯವರೆಲ್ಲ ದನಗಳನ್ನು ಸಹ ಮೇಯಿಸೋದಕ್ಕೋಸ್ಕರ ಎಲ್ಲ ಕರ್ಕೊಂಬರ್ತಾರೆ. ಸೊ ದನಕರುಗಳಿಗೂ ತೊಂದರೆ ಆಗ್ಬೋದು. ಮತ್ತು ಇಲ್ಲಿನೂ ಸಹ ಸುಮಾರು ಇದು ನಮ್ಮದು ಒಂದೇ ಅಂತ ಅಲ್ಲ, ಸುತ್ತಮುತ್ತ ಏನು ಕುಳ್ಳೆಗೌಡರ ವಂಶಸ್ಥರದ್ದೆಲ್ಲ ಪ್ರಾಪರ್ಟಿ ಇದೆ. ಮತ್ತು ಸುಮಾರು 200 ಮೇಲೆ ಚೌಟ್ರೀಸ್ ಎಲ್ಲ ಇರಬೇಕು. ಸರೌಂಡಿಂಗ್ ಬೌಂಡ್ರಿ ಎಲ್ಲ ಸೇರಿಸಿ ಬೀಕ್ನಳ್ಳಿಯಿಂದ ತೆಗೆದುಕೊಂಡ್ರೆ, ಬೀಕ್ನಳ್ಳಿ ಬಿಟ್ಟು ಮುಂದೆನೂ ಆಚೆ ಎಲ್ಲ ಹೋಗಿದೆ. ಒಂದೇ ಒಂದು ರಿಕ್ವೆಸ್ಟು ಎಲ್ಲ ಚೌಟ್ರಿಯವರ ಪರವಾಗಿ ಕೇಳ್ಕೊಳೋದೇನು ಅಂತ ಅಂದರೆ, ನಾನು ಸ್ವಚ್ಛತೆಯನ್ನು ದಯವಿಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ಜಾಗ ನೋಡ್ಬೋದು, ಪಾರ್ಕಿಂಗಿಗೆ ಬೇಕಾದರೆ ತುಂಬಾ ಜಾಗ ಇದೆ. ಮತ್ತು ಕ್ಲೀನೆಸ್ಸನ್ನು ಸಹ ಇಲ್ಲಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ನಾವು ಇಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಕೋಬೇಕು ಅಂತಲೇ ಗ್ರಿಲ್ಸ್ ಎಲ್ಲ ಹಾಕ್ಸಿದ್ವಿ ನೋಡಿ. ಅಲ್ಲೆಲ್ಲ ಸುತ್ತ ಗ್ರಿಲ್ಸ್ ಹಾಕ್ಸಿದ್ವಿ. ಹಾಕ್ಸ್ನಿಲ್ಲ ಅಂತಂದರೆ ಏನು ಅಂತಂದರೆ, ಎಲ್ಲಿ ಮರ ಇರುತ್ತೋ ಅಲ್ಲೇ ಬಂದು ಅಡುಗೆ ಮಾಡ್ಕೊಂಡು ಗಲೀಜು ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಇದು ಸುಮಾರು ಇದೆ ನಮ್ಮದು. ನಮ್ಮ ಜಾಗದಲ್ಲೆಲ್ಲ ಸುಮಾರು ಜನ ಅಲ್ಲೆಲ್ಲ ಮರದ ಕೆಳಗಡೆ ಎಲ್ಲ ಅಡುಗೆ ಮಾಡ್ಕೊಂಡೆಲ್ಲ ಹೋಗ್ತೀರಾ. ಕೆಲವು ಫ್ರೀಯಾಗೆ ಮಾಡ್ಕೊಂಡು ಹೋಗ್ತಾರೆ. ಬಟ್ ಏನು ಅಂತಂದರೆ, ದಯವಿಟ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡಿ. ನಮಗೆ ಆ ಪ್ಲಾಸ್ಟಿಕ್ಗಳನ್ನ ನೋಡಿದ್ರೆ ಕ್ಲೀನ್ ಮಾಡೋದೇ ದೊಡ್ಡ ಸಮಸ್ಯೆ ಆಗಿದೆ. ಸುಮಾರು 8 ಮಂತ್ಸ್ ಬ್ಯಾಕ್ ನಾನು ಕೂಡ ಒಳ್ಳೆ ಕ್ಲೀನ್ ಮಾಡಿದ್ದೆ. ಎಲ್ಲ ಖುದ್ದು ನಿಂತು ಕ್ಲೀನ್ ಮಾಡಿಸಿದ್ದೆ, ನಾನು ಕೂಡ ಮಾಡಿದ್ದೆ. ತುಂಬ ಹಿಂಸೆ ಆಯಿತು ಆ ಪ್ಲಾಸ್ಟಿಕ್ ಎಲ್ಲ ನೋಡಿ. ಈಗ ಮತ್ತೆ ಹಂಗೆ ಆಗಿದೆ. ವರ್ಷಕ್ಕೊಂದು 2 ಸತಿ ಕ್ಲೀನ್ ಮಾಡಿದ್ರೂ ಅದೇ ಸಿಕ್ಕಾಬಟ್ಟೆ. ಸೊ ಅದನ್ನು ಮೇಂಟೈನ್ ಮಾಡಿಕೊಂಡ್ರೆ ಒಳ್ಳೆಯದು. ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ, ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ನಮ್ಮದೇ ಜಾಗ. ಅಲ್ಲಿವರೆಗೂ ಮೇಗ್ಲವರೆಗೂ ಇದೆ, ಮತ್ತು ಕೆಳಗಡೆವರೆಗೂ ಇದೆ. ನೀಟಾಗಿ ಬಂದು ನೀಟಾಗಿ ಹೋಗಿ ಪುರದಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.